ವಿಧಾನಸಭೆಯಲ್ಲಿ ಕಾವೇರಿದ ನಿಗಮಗಳ ಅನುದಾನದ ಕದನ. ಕೈಕಮಲ ಜಂಗಿ ಕುಸ್ತಿಗೆ ಈಗ ಸದನ ಸಾಕ್ಷಿಯಾಗಿದೆ. ವಿಧಾನಸಭೆಯಲ್ಲಿ ಕಾವೇರಿದ ನಿಗಮಗಳ ಅನುದಾನದ ಕದನ. ಕೈಕಮಲ ಜಂಗಿ ಕುಸ್ತಿಗೆ ಸದನವೇ ಸಾಕ್ಷಿಯಾಗಿದೆ. ಸಚಿವರು ಶಾಸಕರ ಮಧ್ಯೆ ನಿಗಮಗಳ ಫಂಡ್ ಫೈಟ್ ಜೋರಾಗಿ ನಡೆದಿದೆ. ನಾರಾಯಣಗುರು ನಿಗಮಕ್ಕೆ ಸರ್ಕಾರ ಹಣವೇ ಇಟ್ಟಿಲ್ಲ. ಸಿದ್ದು ಸರ್ಕಾರದ ವಿರುದ್ಧ ಕೇಸರಿ ಶಾಸಕ ಬಾಂಬ್ ಸಿಡಿಸಿದ್ದಾರೆ. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಸುನಿಲ್ ಕುಮಾರ್. ಕಾರ್ಕಳ ಶಾಸಕನ ಆರೋಪಕ್ಕೆ ಕೆರಳಿದ ಕೈಪಡೆ. ವಿಧಾನಸಭೆಯಲ್ಲಿ ಕಾವೇರಿದ ಈ ಒಂದು ಕದನ. ನಮ್ದು ಇದು ನಾರಾಯಣಗುರು ಅಭಿವೃದ್ಧಿ ನಿಗಮ ಮತ್ತು ಆ ನಿಗಮದ ವ್ಯಾಪ್ತಿ ಇಡೀ ರಾಜ್ಯದಿದೆ ಮತ್ತು ಆ ಸಮುದಾಯ ವಾಸ ಮಾಡ್ತಾ ಇರುವಂತ 12 ಜಿಲ್ಲೆಗಳಲ್ಲಿ ಬಹುಸಂಖ್ಯಾತರು ನಾವಿರೋದು. ಮಿನಿಮಮ್ ಇದಕ್ಕೊಂದು 50ರಿಂದ 100 ಕೋಟಿ ಇಡಬೇಕು ಅಂತೇಳಿ ಆ ಭಾಗದ ಜನರ ಬೇಡಿಕೆ ಇದೆ. ಹಾಗಾಗಿ ಸರ್ಕಾರ ಚಿಂತನೆ ಎಷ್ಟಿದೆ ಅನ್ನೋದು ಸ್ಪಷ್ಟ ಮಾಡಿದ್ರೆ ಗೊತ್ತಾಗುತ್ತೆ. ನೀವು 10 ಕೋಟಿನಲ್ಲಿ ಏನ್ ಮಾಡಕ್ ಸಾಧ್ಯ ಇದೆ? ಕೊಡಿ, ನಿಮಗೆ ಬೇಡ ನಾರಾಯಣಗುರು ಅಭಿವೃದ್ಧಿ ನೀವು ಹಂಗಾಗಿ ಇದನ್ನ ಈ ನಿಗಮ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚೆ ಅಧ್ಯಕ್ಷ ನೇಮಕ ಮಾಡಿ ಈಗ 10 ಕೋಟಿ ಕೊಟ್ಟಿ ನಾನು ಎಲ್ಲದನ್ನ ಹಂಚ್ತೀನಿ ಅಂದ್ರೆ ಏನದನ್ನೇನೆ ಸರ್ ಮೊನ್ನೆ ಶಾಸಕ ಸುನಿಲ್ ಕುಮಾರ್ ಸಚಿವ ಶಿವರಾಜ್ ತಂಗಡಗಿ ಜಟಾಪಟಿ ನಡೆದಿದೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಬರೀ ಮಾತಾಡ್ತಾರೆ. ನಿಗಮಗಳಿಗೆ ಕೊಟ್ಟಿದ್ದು 1600 ಕೋಟಿ ಅಂತ ತಂಗಡಗಿ ಅವರು ಹೇಳಿದ್ದಾರೆ. ನಮ್ಮ ಅವಧಿಯಲ್ಲಿ 10 ಕೋಟಿ, ಈಗ 100 ಕೋಟಿ ಕೇಳ್ತಿದ್ದಾರೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಾಲೆಳೆದ ಮಂತ್ರಿ. ಧೈರ್ಯ ಇದ್ರೆ ಡೇಟಾ ಇಡಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಸಚಿವರಿಗೆ ಸುನಿಲ್ ಕುಮಾರ್ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಸದನದಲ್ಲಿ ಸಚಿವರು ಮತ್ತು ಶಾಸಕರ ಮಧ್ಯೆ ನಿಗಮಗಳ ಒಂದು ಫಂಡ್ ಫೈಟ್ ಜೋರಾಗಿ ನಡೆದಿದೆ. ಬಿಜೆಪಿ ಅವಧಿಯಲ್ಲಿ ಒಬಿಸಿ ನಿಗಮಗಳಿಗೆ ಕೊಟ್ಟಿದ್ದೆಷ್ಟು, ನೀವೆಷ್ಟು ಕೊಟ್ಟಿದ್ದೀರಿ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸಭಾಧ್ಯಕ್ಷರೇ ಸುನಿಲ್ ಕುಮಾರ್ ಅವರು ಬಹಳ ಒಳ್ಳೆ ವಿಚಾರವನ್ನು ಎತ್ತಿದ್ದಾರೆ. ತಮ್ಮ ಅಧಿಕಾರಾವಧಿಯೊಳಗ 10 ಕೋಟಿ ಅಂತ, ಬೇರೆಯವ್ರ ಸರ್ಕಾರದಾಗ 106 ಕೋಟಿ ಕೊಡಬೇಕು. ನಾವು ಕೋಶದಲ್ಲಿ ಚರ್ಚೆ ಅಲ್ಲ ನಿಗಮನ ಮಾಡಿದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಸಲಹೆ ತಗೊಂಡು ಮಾತಾಡಿದ್ರೆ ಗೊತ್ತಿರಿ. ನೀವು ನಿಮ್ಮ ಇಲಾಖೆಯನ್ನು ಮಾಡಿ ನಮ್ಗಿರೋ ಅಧಿಕಾರನೇ ನಿಮಗೂ ಇತ್ತು. ಸರ್ಕಾರ 3 ವರ್ಷ ಆಗಿ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ 3 ವರ್ಷ ತಗೊಂಡ್ರಿ. ಇನ್ ದುಡ್ಡು ಇಡೋದು ಯಾವ ಕಾಲಕ್ಕೆ ನೀವು? ಸಭಾಧ್ಯಕ್ಷರೇ ಸುನಿಲ್ ಕುಮಾರ್ ಅವರು ಬಹಳ ಒಳ್ಳೆ ವಿಚಾರವನ್ನು ಎತ್ತಿದ್ದಾರೆ. ತಮ್ಮ ಅಧಿಕಾರಾವಧಿಯೊಳಗ 10 ಕೋಟಿ ಅಂತ, ಬೇರೆಯವ್ರ ಸರ್ಕಾರದಾಗ 106 ಕೋಟಿ ಕೊಡಬೇಕು. ನಾವು ಕೋಶದಲ್ಲಿ ಸದನದಲ್ಲಿ ಸಚಿವರು ಶಾಸಕರ ಮಧ್ಯೆ ನಿಗಮಗಳ ಒಂದು ಫಂಡ್ ಫೈಟ್ ಜೋರಾಗಿ ನಡೆದಿದೆ. ಶಾಸಕ ಸುನಿಲ್ ಕುಮಾರ್, ಸಚಿವ ಶಿವರಾಜ್ ತಂಗಡಗಿ ಜಟಾಪಟಿ ಜೋರಾಗಿ ನಡೆದಿದೆ. ಇನ್ನು ನಾರಾಯಣಗುರು ನಿಗಮಕ್ಕೆ ಹಣವೇ ಇಟ್ಟಿಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾಲದಲ್ಲಿ 10 ಕೋಟಿ, ಈಗ 100 ಕೋಟಿ ಕೇಳ್ತಿದ್ದೀರಾ? ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಾಲೆಳೆದಿದ್ದಾರೆ. ಸದ್ಯಕ್ಕೆ ಸಚಿವರು ಧೈರ್ಯ ಇದ್ರೆ ಏನ್ ಡೇಟಾ ಇದೆ ನಿಮ್ಮ ಬಳಿ, ಆ ಒಂದು ಡೇಟಾವನ್ನ ನಮ್ಮ ಮುಂದೆ ಇಡಿ, ಆ ಒಂದು ಡೇಟಾವನ್ನ ಮುಂದೆ ಇಟ್ಕೊಂಡು ಚರ್ಚೆ ಮಾಡೋಣ. ಆಗ ಯಾರು ಎಷ್ಟೆಷ್ಟು ಅನುದಾನವನ್ನ ಕೊಟ್ಟಿದ್ದಾರೆ, ಎಷ್ಟು ಸರಿಯಾದ ಅನುದಾನ ಕೊಟ್ಟಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಸದ್ಯಕ್ಕೆ ಒಂದು ದೊಡ್ಡ ವಾರೆ ನಡೆದಿದೆ ಸದನದಲ್ಲಿ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ
ಸಚಿವರಿಗೆ ಸುನಿಲ್ ಕುಮಾರ್ ಅವರು ಬಹಿರಂಗವಾಗಿ ಒಂದು ಸವಾಲ್ ಕೂಡ ಆಗ್ತಾರೆ. ಡಾಕ್ಯುಮೆಂಟ್ಸ್ ಇದ್ರೆ ಆ ಒಂದು ಡಾಕ್ಯುಮೆಂಟ್ಸ್ ತಂದು ನಮ್ಮ ಮುಂದೆ ಇಡಿ, ಚರ್ಚೆ ಮಾಡೋಣ. ಬಿಜೆಪಿ ಅವಧಿಯಲ್ಲಿ OBC ನಿಗಮಗಳಿಗೆ ಕೊಟ್ಟಿದ್ದೆಷ್ಟು, ನೀವೆಷ್ಟು ಕೊಟ್ಟಿದ್ದೀರಿ, ದಾಖಲೆ ಸಮೇತ ಚರ್ಚೆ ಮಾಡೋಣ ಅಂತ ಸುನಿಲ್ ಕುಮಾರ್ ಅವರು ಈಗ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಚರ್ಚೆ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಮುಖ್ಯವಾಗಿ ಈಗ ನಾರಾಯಣ್ ಗುರು ನಿಗಮಕ್ಕೆ ಹಣವೇ ಕೊಟ್ಟಿಲ್ಲ ಎಂಬ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು. ಈಗ ಸರ್ಕಾರ ಕೆಲವೊಂದಿಷ್ಟು ನಿಗಮಕ್ಕೆ ಹಣವನ್ನ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಶಾಸಕರ ಅಳಲು ಕೂಡ ಅದೇ, ನಮ್ಮ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂದ್ರೆ ನಮಗೆ ಸರಿಯಾಗಿ ಹಣವನ್ನ ಕೊಟ್ಟಿಲ್ಲ ಎಂಬ ಆರೋಪವನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಆರೋಪಗಳು ಕೇಳ ಬರ್ತಾ ಇದೆ. ಮುಖ್ಯವಾಗಿ ಅಭಿವೃದ್ಧಿ ಕೆಲಸಗಳು ಯಾವುದೂ ಕೂಡ ಆಗ್ತಾ ಇಲ್ಲ. ಆ ಅಭಿವೃದ್ಧಿ ಕೆಲಸಗಳಿಗೆ ಮೊದಲು ಹಣವನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಶಾಸಕರೇ ಆರೋಪವನ್ನ ಮಾಡಿದ್ರು. ಇದರ ನಡುವೆ ಈಗ ಸದನದಲ್ಲಿ ಒಂದು ನಾರಾಯಣ್ ಗುರು ನಿಗಮಕ್ಕೆ ಹಣ ಕೊಟ್ಟಿಲ್ಲ ಎಂಬ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಸದ್ಯಕ್ಕೆ ಶಾಸಕ ಸುನಿಲ್ ಕುಮಾರ್ ವರ್ಸಸ್ ಸಚಿವ ಶಿವರಾಜ್ ತಂಗಡಗಿ ಜಟಾಪಟಿ ಕೂಡ ಸದನದಲ್ಲಿ ಜೋರಾಗಿ ನಡೆದಿದೆ. ಈಗ ಸವಾಲ್ ಕೂಡ ಹಾಕಿದ್ರು, ಅದನ್ನು ಕೂಡ ನೀವು ಗಮನಿಸಿದ್ರಿ. ನಿಮ್ಮ ಬಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಅದೆಲ್ಲವನ್ನು ಕೂಡ ತಂದು ಇಲ್ಲಿ ಮುಂದೆ ಇಡಿ, ಆಗ ಆ ಒಂದು ಡಾಕ್ಯುಮೆಂಟ್ಸ್ನ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡೋಣ. ಆಗ ಯಾರು ಎಷ್ಟು ಅನುದಾನ ಕೊಟ್ಟಿದ್ದಾರೆ, ನೀವೆಷ್ಟು ಅನುದಾನವನ್ನು ಕೊಟ್ಟಿದ್ದೀರಾ, ಬಿಜೆಪಿಯವರು ಅತಿ ಹೆಚ್ಚಾಗಿ ಅನುದಾನ ಕೊಟ್ಟಿದ್ದಾರೆ ಅಥವಾ ಕಾಂಗ್ರೆಸ್ನಿಂದ ಅನುದಾನ ಹೋಗಿದ್ಯಾ ಎಂಬ ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂತ ಸದ್ಯಕ್ಕೆ ಈ ಒಂದು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುನಿಲ್ ಕುಮಾರ್ ಮತ್ತೆ ಸಚಿವ ಶಿವರಾಜ್ ತಂಗಡಗಿ ಜೋರಾಗಿ ಜಟಾಪಟಿಯನ್ನು ಕೂಡ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.